ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೆ ಮುಂಚೆ ಇನ್ನೂ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಊರಿನವರೆಲ್ಲ ಶಿವರಾಮೇಗೌಡ್ರ ಹತ್ರ ಬಂದು, ಗೌಡ್ರೆ ಹಿಂಗೆ 2 ತಿಂಗಳ ಹಿಂದೆ ಅಲ್ಲಿ ಸಿಟಿಯಿಂದ ಬಂದು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಕಟ್ತೀರಿ ಅಂತ ಹೇಳಿ ನಮ್ಮ ಹತ್ರ ಜಮೀನು ಖರೀದಿ ಮಾಡಿದ್ರು. ಒಪ್ಪಂದ ಮಾಡ್ಕೊಂಡವಾಗ ಕೊಡ್ತೀನಿ ಅಂತ ಬೆಲೆ ಹೇಳಿದ್ದೆ ಒಂದು, ಆದ್ರೆ ನಮಗ್ ಕೊಟ್ಟಿರೋ ಬೆಲೆನೇ ಒಂದು ಅಂತ ಊರಿನವ್ರು ಹೇಳ್ತಾರೆ. ಎಲ್ಲ ಮಾತಾಡಿದ್ದು ಕೊಟ್ಟಿದ ಮೇಲೆ ತಾನೇ ರಿಜಿಸ್ಟರ್ ಮಾಡ್ಕೊಳೋದು ಅಂತ ಗೋವಿಂದೇಗೌಡ್ರು ಹೇಳ್ತಾರೆ. ಮೊದ್ಲು ವಸಿ ಕೊಟ್ಟಿದ್ರು, ಆಮೇಲೆ ರಿಜಿಸ್ಟ್ರೇಷನ್ ಆದ್ಮೇಲೆ ತಲುಪಿಸ್ತೀವಿ ಅಂತ ಹೇಳಿದ್ರು ಅಂತ ಊರಿನವ್ರು ಹೇಳ್ತಾರೆ. ಹಂಗಂದ್ಮೇಲೆ ಮುಂಚಿತವಾಗಿ ಇಸ್ಕೋಬೇಕಲ್ವೇ ಅಂತ ಭದ್ರ ಹೇಳ್ತಾನೆ. ಮೋಸ ಹೋಗ್ಬಿಟ್ರಿ ಚಿಕ್ಕ ಗೌಡ್ರೆ ಅಂತಾರೆ ಊರಿನವ್ರು. ಅವ್ರು ಮೋಸ ಮಾಡಿಲ್ಲ ಕಂಡ್ರಲ್ಲ, ನೀವು ಮೋಸ ಹೋಗ್ಬಿಟ್ಟಿದ್ದೀರಾ. ಪ್ರಪಂಚ ಹೆಂಗೈತೆ ಅಂತ ಗೊತ್ತಿದ್ರುವೆ ಯಾಕ್ರಲ್ಲ ನಮ್ಮ ಹಳ್ಳಿ ಜನ ಹಿಂಗೆ ಮಾರ್ತೀರಾ. ನೋಡ್ರಲ್ಲ, ಬಣ್ಣದ ಮಾತಿಗೆ ಬೆರಗಾಗ್ಬಾರ್ದು. ನಿಮಗ್ ತಿಳಿಲಿಲ್ಲ ಅಂದ್ರೆ ಯಾರಾದ್ರೂ ಓದಿರೋರೋ ಗೊತ್ತಿರೋರ್ಗೋ ಕೇಳಿ ತಿಳ್ಕೊಬೇಕು ಅಂತ ಶಿವರಾಮೇಗೌಡ್ರು ಹೇಳ್ತಾರೆ. ಗೌಡ್ರೆ ಇವಾಗ ಏನ್ ಮಾಡೋದು ಗೌಡ್ರೆ ಅಂತ ಊರಿನವ್ರು ಕೇಳ್ತಾರೆ. ಸರಿ, ನಾನು ಅವ್ರ ಕೂಟೆ ಮಾತಾಡ್ತೀನಿ ಬಿಡಿ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ. ಆದ್ರೆ ಅವ್ರು ಇವತ್ತು ಬಂದು ಆಗ್ಲೇ ಭೂಮಿ ಪೂಜೆ ಮಾಡ್ತಾವ್ರೆ, ಅದಕ್ಕೆ ಪೂಜೆ ಮಾಡಿಸೋದನ್ನ ನಿಲ್ಲಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಹೊಸಿ ಜನನ ಅಲ್ಲಿ ಕಳಿಸಿ ನಾವು ನಿಮ್ ತಾಕ್ ಬಂದಿದ್ದೀವಿ ಅಂತ ಊರಿನವ್ರು ಹೇಳ್ತಾರೆ. ನೋಡ್ರಪ್ಪ, ನೀವು ಒಂದು ರೇಟ್ಗೆ ಒಪ್ಪಂದ ಮಾಡ್ಕೊಂಡು ಜಮೀನ್ ಮಾರಿದ್ದೀರಿ ಅಂದ್ರೆ ಆ ರೇಟ್ನವರು ನಿಮ್ಗೆ ಕೊಡ್ಬೇಕು. ಕೊಟ್ಟಿಲ್ಲ ಅಂದ್ರೆ ಕೊಡ್ಸುವ ಕೂತ್ ಮಾತಾಡುವ. ಒಂದು ತಿಳ್ಕೊಳ್ರಿ ಅಪ್ಪ, ಓಡಾಡೋ ದಾರಿಗೆ ಮತ್ತೆ ಪೂಜೆ ಮಾಡ್ತಾ ಇರೋದ್ರಿಗೆ ಯಾರೋ ಅಡ್ಡಿ ಮಾಡಬಾರ್ದು ಅಂತ ಶಿವರಾಮೇಗೌಡ್ರು ಹೇಳ್ತಾರೆ. ಗೌಡ್ರೆ, ಅವ್ರಿಗೆ ದೊಡ್ಡ ಮನುಷ್ಯರೆಲ್ಲ ಪರಿಚಯ ಅವ್ರೆ. ನೀವು ಜಮೀನ್ ವಿಷಯಕ್ಕೆ ಕಾಲ್ ಹಾಕ್ಬೇಡಿ ಅಂದ್ರೆ ನಾವೇನ್ ಮಾಡೋದು ಗೌಡ್ರೆ ಅಂತ ಊರಿನವ್ರು ಕೇಳ್ತಾರೆ. ನೋಡಿ, ಈಗ ನ್ಯಾಯ ಕೇಳ್ಕೊಂಡು ನಮ್ಮ ಅಣ್ಣನ್ ತವ ಬಂದಿದ್ದೀರ ತಾನೆ, ನಿಮ್ಗೆ ಯಾವ್ದು ಅನ್ಯಾಯ ಆಗಲ್ಲ, ನ್ಯಾಯ ಸಿಗ್ತೈತೆ. ಈಗ ನೀವು ಅಣ್ಣ ಹೇಳ್ದಂಗೆ ಕೇಳಿ ಅಂತ ಗೋವಿಂದೇಗೌಡ್ರು ಹೇಳ್ತಾರೆ. ನಮ್ ರೈತರು ತೊಂದ್ರೆ ಮಾಡಿದ್ರು ಅಂತ ನಮ್ ರೈತರಿಗೆ ಕೆಟ್ಟ ಹೆಸರು ಬರೋದ್ ಬೇಡ. ನೀವು ಈಗ್ಲೇ ಹೋಗಿ ಅವ್ರ ಪಾಡ್ಕ ಅವ್ರ ಪೂಜೆ ಮಾಡ್ಕೊಂಡ್ಲಿ ಅಂತ ಹೇಳಿ, ನಮ್ ಜನಕ್ಕೂ ಹೊಸಿ ಸುಮ್ಕಿರಿ ಅಂತ ಹೇಳಿ. ನಾನಿರೋ ಗಂಟ ಒಬ್ಬ ರೈತನ್ಗೂ ಅನ್ಯಾಯ ಆಗಕ್ ಬಿಡಕ್ಕಿಲ್ಲ, ತೊಂದರೆ ಆಗಕ್ ಬಿಡಕ್ಕಿಲ್ಲ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ. ಊರಿನವರೆಲ್ಲ ಅಲ್ಲಿಂದ ಹೋಗ್ತಾರೆ. ಗೋವಿಂದ, ಅದೇನು ಕೂತ್ ಮಾತಾಡಿ ಬಗೆಹರಿಸುಮ. ಭದ್ರಾ ಮತ್ತೆ ಗೋವಿಂದ ನೀನು ಬಾ. ಶಿವರಾಮೇಗೌಡ್ರು, ಗೋವಿಂದೇಗೌಡ್ರು ಮತ್ತೆ ಭದ್ರೇಗೌಡ್ರು ಅಲ್ಲಿಂದ ಹೋಗ್ತಾರೆ. ಅಲ್ಲ, ಎಲ್ಲ ರೈತರಿಗೆ ಸಮಸ್ಯೆ ಆಗ್ತೈತಲ್ಲ, ಯಾಕೆ ಅಂತ ಅಜ್ಜಮ್ಮ ಕೇಳ್ತಾಳೆ. ಹೂ ಕಣವ್ವ, ಅಣ್ಣ ಹೋಗಿದ್ದಾನಲ್ಲ ಬಿಡು, ಸಮಸ್ಯೆನ ಬಗೆಹರಿಸ್ಬಿಟ್ಟು ಬರ್ತಾನೆ ಅಂತ ಸಾವಿತ್ರಿ ಹೇಳ್ತಾಳೆ. ಲೇ ಶಿವರಾಮೇಗೌಡ, ಇಂಥ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದೆ, ಹೋಗು ನಿಂಗೆ ಕಾದೈತೆ ಮಾರಿ ಹಬ್ಬ ಅಂತ ಈಶ್ವರಿ ಮನ್ಸಲ್ಲೇ ಹೇಳ್ಕೊಳ್ತಾ ಇರ್ತಾಳೆ. ಇತ್ತ ಚಂಪಾ ಅತ್ತಿಂದಿತ್ತ ಓಡಾಡ್ತಾ ಇರ್ತಾಳೆ. ವಿದ್ಯಾ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಚಂಪಾ ಅಂತ ವಿದ್ಯಾ ಕೂಗ್ತಾಳೆ. ವಿದ್ಯಕ್ಕ, ದಿನಗಳು ಮಾತ್ರ ಕಳ್ದೋತಾನೆ ಐತೆ, ಆದ್ರೆ ನಂದು ತಪ್ಪಿಲ್ಲ ಅಂತ ಸಾಬೀತ್ ಪಡ್ಸಕ್ಕೆ ದಾರಿನೇ ಕಾಣ್ತಾ ಇಲ್ಲ ಅಂತ ಚಂಪಾ ಹೇಳ್ತಾಳೆ. ಕಾಣಿಸ್ತಿಲ್ಲ ಅಂತ ಸುಮ್ಕೆ ಚಿಂತೆ ಮಾಡ್ಕೊಂಡು ಕೂತ್ರೆ ಸರಿ ಹೋಗ್ತದೆ. ಸರಿ ಹೋಗೋದಕ್ಕೆ ಏನ್ ಮಾಡ್ಬೇಕು ಅದನ್ನ ನಾವು ಮಾಡ್ಬೇಕು ಅಂತ ವಿದ್ಯೆ ಹೇಳ್ತಾಳೆ. ಅತ್ಗೆಮ್ಮ ಅನ್ಕೊಂಡು ಕೊಟ್ಲೆ ಬರ್ತಾನೆ. ಅತ್ತ ಇತ್ತ ನೋಡಿ ಅತ್ಗೆಮ್ಮ, ಆ ವಿಶ್ವ ಮನೇಲಿಲ್ಲ, ಅವನು ಎಲ್ಲವನೇ ಎಲ್ಲಿಗೆ ಹೋಗವ್ನೆ ಅಂತ ಅವ್ರ ರೊಟ್ಟಿವರೆಗೂ ಗೊತ್ತಿಲ್ಲ. ಅಂದ್ರೆ ಅವನು ಊರ್ ಬಿಟ್ಟವನೇ ಅನ್ಸುತ್ತೆ ಅತ್ಗೆಮ್ಮ ಅಂತ ಕೊಟ್ಲೆ ಹೇಳ್ತಾನೆ. ಅಣ್ಣಯ್ಯ, ಅವನಾಗಿ ಊರು ಬಿಟ್ಟಿರಲ್ಲ, ಬಿಡ್ಸಿರೋದಿದು ಅಂತಾಳೆ ವಿದ್ಯಾ. ಏನ್ ಹೇಳ್ತಾ ಇದ್ಯಾ ಅತ್ಗೆಮ್ಮ ಅಂತ ಕೊಟ್ಲೆ ಕೇಳ್ತಾನೆ. ಹೌದಣ್ಣಯ್ಯ, ನಾವು ತಕೊಂಡಿರೋ ಟೈಮಲ್ಲಿ ಅವನು ನಮಗ್ ಸಿಗ್ಬಾರ್ದು ಅಂತ ಇವ್ರುಗ್ಲೇ ಪ್ಲಾನ್ ಮಾಡಿ ಅವನ್ನ ಊರ್ ಬಿಡೋಂಗ್ ಮಾಡಿದ್ರು, ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ವಿದ್ಯೆ ಹೇಳ್ತಾಳೆ. ಅಲ್ಲ ಅತ್ಗೆಮ್ಮ, ಅದರಿಂದ ಇವ್ರಿಗೇನ್ ಲಾಭ, ಇವ್ರುಗ್ಲೆಲ್ಲ ಯಾಕೆ ಹಂಗ್ ಮಾಡ್ಬೇಕು ಅಂತ ಕೊಟ್ಲೆ ಹೇಳ್ತಾನೆ. ಅವ್ರ ಮಾತಲ್ಲಿ ಸತ್ಯ ಇದ್ದಿದ್ರೆ ಅವರು ತಲೆ ಕೆಡ್ಸ್ಕೊಂತ ಇರ್ಲಿಲ್ಲ ಅಣ್ಣಯ್ಯ. ಚಂಪಾ ಯಾವ ತಪ್ಪು ಮಾಡಿಲ್ಲ ಅಂತ ಅವ್ರಿಗೆ ಸಂದಾಗ ಗೊತ್ತದೆ. ಅದಕ್ಕೆ ಚಂಪನ್ ಮೇಲೆ ಮಾಡಿರೋ ಆರೋಪ ಹೆಂಗಾದ್ರೂ ಮಾಡಿ ನಿರೂಪಿಸಿದ್ರೆ ತಾನೆ ಅವ್ರ ಉದ್ದೇಶ ಈಡೇರೋದು. ಅದಕ್ಕೆ ಇಂಥ ಕೆಲಸ ಮಾಡವ್ರೆ ಅಂತ ವಿದ್ಯೆ ಹೇಳ್ತಾಳೆ. ನೀವು ಹೇಳ್ತಾ ಇರೋದು ಕೇಳಿದ್ರೆ ಅವ್ರು ನಮ್ಮ ಕೈಗೆ ಸಿಗಾಕಿಲ್ಲ ಅನ್ಸುತ್ತೆ ಅತ್ತಿಗೆಮ್ಮ ಅಂತ ಕೊಟ್ಲೆ ಹೇಳ್ತಾನೆ. ಅಯ್ಯೋ, ನಾನು ಮನೆ ಬಿಟ್ಟೋಗಕ್ಕೆ ಇವರೆಲ್ಲ ಇಷ್ಟೆಲ್ಲ ಪ್ರಯತ್ನ ಮಾಡಿರ್ಬೇಕಾದ್ರೆ ನಾನು ಹೋಗೋದನ್ನ ತಪ್ಸೋದಕ್ಕೆ ಆಗೋದೇ ಇಲ್ಲ, ಯಾರಿಂದನೂ ನನ್ನ ಕಾಪಾಡಕ್ಕೆ ಸಾಧ್ಯನೇ ಇಲ್ಲ ಅಂತ ಅಳ್ತಿರ್ತಾಳೆ ಚಂಪಾ. ಅಳ್ಬೇಡ ಚಂಪಾ, ಸಮಾಧಾನ ಮಾಡ್ಕೋ ಚಂಪಾ ಅಂತ ವಿದ್ಯೆ ಹೇಳ್ತಾಳೆ. ಚಂಪಾ ವಿದ್ಯೆನ್ ತಬ್ಕೊಂಡು ಅಳ್ತಾ ಇರ್ತಾಳೆ. ಇತ್ತ ಈಶ್ವರಿ, ಚಿತ್ರ ಮತ್ತೆ ಸುಭಾಷ ಮಾತಾಡ್ತಾ ಇರ್ತಾರೆ. ಅಲ್ಲ ಕಣವ್ವ, ಹೋಟ್ಲಿಗೆ ರೌಡಿನ್ ಕಳ್ಸಿ ಸಿಕ್ಕಾಕೊಂಡಿದ್ದು ಸಾಕಾಗಿಲ್ಲ ಅಂತವ ಇವಾಗ ಇಂಥ ಕೆಲಸ ಮಾಡೋದಕ್ ಮುಂದಾಗಿದ್ದೀಯಾ ಅಂತ ಚಿತ್ರ ಕೇಳ್ತಾಳೆ. ಸಾವಿತ್ರಿಗೆ ತಲೆ ಐತೆ ಅಟೆಯ, ತಲೆಯಲ್ಲಿ ಬುದ್ಧಿ ಎಲ್ಲೈತೆ ಹೇಳು. ಸಿಕ್ಕಾಕ್ಸ್ದೆ ಇನ್ನೇನ್ ಮಾಡ್ತಾಳೆ, ಯಾವಾಗ ಯಾವ ಕೆಲ್ಸನ ಹೆಂಗ್ ಮಾಡ್ಬೇಕು ಅನ್ನೋದು ಒಂಚೂರಾದ್ರೂ ತಲೆಯಲ್ಲಿ ಇರ್ಬೇಕು. ನೋಡು, ಕೆಲಸ ಮಾಡೋದು ಮುಖ್ಯ ಅಲ್ಲ, ಯಾವ ಕೆಲ್ಸನ ಹೆಂಗ್ ಮಾಡಬೇಕು ಅನ್ನೋದು ಮುಖ್ಯ. ಅದ್ರ ಬಗ್ಗೆ ನೀನ್ ಯೋಚನೆ ಬಿಡು ಅಂತ ಹೇಳ್ತಾಳೆ ಈಶ್ವರಿ.
ರೌಡಿಗೆ ಫೋನ್ ಮಾಡ್ತಾಳೆ ಈಶ್ವರಿ. ರೌಡಿ ಅಲೋ ಅಂತಾನೆ. ನಮಸ್ಕಾರ ಬಾಬು, ನಾನು ಈಶ್ವರಿ ಮಾತಾಡ್ತಾ ಇದ್ದೀನಿ ಅಂತಾಳೆ ಈಶ್ವರಿ. ಸಾಮಾನ್ಯ ಕೆಲಸ ಆಗಿದ್ದಿದ್ರೆ ನೀವು ನನ್ನ ಗೆಪ್ತಿ ಮಾಡ್ಕೊತಾ ಇರ್ಲಿಲ್ಲ. ನನ್ನ ನಂಬರ್ಗೆ ಕಾಲ್ ಮಾಡಿದ್ದೀರಾ ಅಂದ್ರೆ ಯಾವ್ದೋ ದೊಡ್ಡ ಡೀಲೇ ಇರ್ಬೇಕು ಅಲ್ವೇನಕ್ಕ ಅಂತ ರೌಡಿ ಕೇಳ್ತಾನೆ. ನಾನು ಇದಕ್ಕೆ ನಿನ್ನ ಸ್ಯಾನೆ ನಂಬೋದು. ಯಾಕೆ ಹೇಳು, ನಾನು ಕೆಲಸ ಹೇಳೋದಕ್ ಮುಂಚೆನೆ ಏನು ಅಂತ ಅರ್ಥ ಮಾಡ್ಕೊಂಡ್ಬಿಡ್ತೀಯ ಅಂತ ಈಶ್ವರಿ ಹೇಳ್ತಾಳೆ. ನಿಮ್ ನಂಬಿಕೆಗೆ ನನ್ನ ಕಡೆಯಿಂದ ಯಾವತ್ತೂ ಮೋಸ ಆಗಕ್ಕಿಲ್ಲ, ಪ್ರಾಣ ಹೋದ್ರೂ ಬಾಯ್ ಬಿಡಕ್ಕಿಲ್ಲ ಅಂತ ರೌಡಿ ಹೇಳ್ತಾನೆ. ಅದೇ ನಂಬಿಕೆ ಮೇಲೆ ನಿನ್ಗೆ ಒಂದು ಕೆಲಸ ವಹಿಸ್ತಾ ಇದ್ದೀನಿ. ಆ KM ದೊಡ್ಡಿ ಫ್ಯಾಕ್ಟ್ರಿ ಭೂಮಿ ಪೂಜೆಗೆ ಬಂದವರು ಯಾರು ಜೀವಂತವಾಗಿ ಮನೆಗೆ ಹೋಗ್ಬಾರ್ದು ಅಂತ ರೌಡಿಗೆ ಎಲ್ಲ ಹೇಳಿ ಡೀಲ್ ಒಪ್ಪಿಸ್ತಾಳೆ ಈಶ್ವರಿ. ನಿಮ್ಮ ಉದ್ದೇಶ, ನಿಮ್ಮ ಪ್ಲಾನು ಎಲ್ಲ ನನ್ಗೆ ಅರ್ಥ ಆಯ್ತು ಬಿಡಿ, ನಿಮ್ಮ ಕೆಲಸ ಆಯ್ತು ಅನ್ಕೊಳ್ಳಿ ಅಕ್ಕ ಅಂತ ರೌಡಿ ಹೇಳ್ತಾನೆ. ಗೆಪ್ತಿಗಿರ್ಲಿ ಬಾಬು, ಇದು ರೈತರು ರೊಚ್ಚಿಗೆದ್ದು ಮಾಡ್ತಿರೋದು. ನಮ್ಮ ಭಾವನೆಯ ಅವ್ರ ಕೈಯಲ್ಲಿ ಮಾಡ್ಸವ್ರೆ ಅಂತ ಅನ್ನಂಗೆ ಆಗ್ಬೇಕು ಅಂತ ಈಶ್ವರಿ ಹೇಳ್ತಾಳೆ. ಫ್ಯಾಕ್ಟ್ರಿ ಕಟ್ಟಕ್ಕೆ ಭೂಮಿ ಪೂಜೆ ಮಾಡಕ್ ಬಂದವರು ಅದೇ ಭೂಮಿಲಿ ಮಣ್ಣಾಗ್ಬಿಡ್ತಾರೆ ಬಿಡಕ ಅಂತಾನೆ ರೌಡಿ. ಫೋನ್ ಕಟ್ ಮಾಡಿ ಈಶ್ವರಿ, ಇಲ್ಲೇ ಶಿವರಾಮೇಗೌಡ, ಇವತ್ತು ಮಧ್ಯಸ್ಥಿಕೆ ಮಾಡಿ ಆ ರೈತರ ತವ ಒಳ್ಳೆ ಹೆಸರು ತಗೋಬೇಕು ಅಂತ ಹೋಗಿದ್ಯಲ್ವೇ? ಈ ರಾಜ್ಯದಾಗೆ ನಿನ್ನ ಹೆಸರನ್ನ ಹಾಳು ಮಾಡಕ್ಕೆ ಏನೇನು ಮಾಡಬೇಕೋ ಅದನ್ನೆಲ್ಲ ನಾನು ಮಾಡ್ತೀನಿ ಅಂತ ಹೇಳಿ ಈಶ್ವರಿ ಇಲ್ಲೇ ಸುಭಾಷ ಅಂತ ಸುಭಾಷನ್ಗ ಹೇಳ್ತಾ ಇರ್ತಾಳೆ ಏನೇನೋ ಹೇಳಿ. ಸುಭಾಷನ್ಗೆ ಚಿತ್ರ ಹೊರಗಡೆ ಹೊಸ ಕೆಲಸ ಐತೆ ಬಾ ಹೋಗ್ಬಿಟ್ಟು ಬರೋಣ ಅಂತ ಅಲ್ಲಿಂದ ಹೋಗ್ತಾಳೆ ಈಶ್ವರಿ. ಚಿತ್ರ ಇತ್ತ ಚಂಪಾ ಅಳ್ತಾ ಇರ್ತಾಳೆ. ನೋಡು ಚಂಪಾ, ಕೊಲ್ಲೋದಕ್ಕೆ ಅಂತ 100 ಕೈ ಇದ್ರೆ ಕಾಯೋದಕ್ಕಂತ 1 ಕೈ ಇದ್ದೇ ಇರ್ತೈತೆ. ಅದ್ಯಾವ್ರು ಅನ್ನೋನು ಒಬ್ಬನವನೇ, ಅವನು ಖಂಡಿತವಾಗೂ ಒಂದೊಳ್ಳೆ ಅವಕಾಶ ಕೊಟ್ಟೆ ಕೊಡ್ತಾನೆ. ನೀನ್ ಅಳ್ಬೇಡ ಚಂಪಾ, ಧೈರ್ಯ ತಂದ್ಕೋ ಅಂತ ವಿದ್ಯೆ ಹೇಳ್ತಾಳೆ. ಅವಕಾಶದ್ದೆಲ್ಲ ಬಾಗ್ಲೂ ಮುಚ್ಚಿಬಿಟ್ಟವ್ರಲ್ಲಕ್ಕ, ಏನಕ್ಕ ಮಾಡೋದು ಅಂತ ಚಂಪಾ ಕೇಳ್ತಾಳೆ. ಅದಕ್ಕೆಮ್ಮ, ಇವ್ರು ಬೇಕು ಅಂತಲೇ ಮುಚ್ಚಿಟ್ಟವ್ರೆ, ಅಂದ್ರೆ ಕಾಲಾವಧಿ ಮುಗಿಯೋ ಗಂಟ ಅವನ್ನ ಬಿಡಕ್ಕಿಲ್ಲ ಅನಿಸ್ತೈತೆ ಅಂತ ಕ್ವಾಟ್ಲೆ ಹೇಳ್ತಾನೆ. ಅಣ್ಣಯ್ಯ, ಅವ್ರು ಕೆಟ್ಟದ್ ಮಾಡ್ಬೇಕು ಅಂತ ಆಟ ಆಡ್ತಾವ್ರೆ, ಆದ್ರೆ ನಾವು ಕೆಟ್ಟದನ್ನ ಅಳಿಸಿ ಒಳ್ಳೇದನ್ನ ಉಳ್ಸೋಕೋಸ್ಕರ ಆಟ ಶುರು ಮಾಡೋಣ. ಇಲ್ಲಿ ಗಂಟ ಕೆಟ್ಟದ್ ಗೆದ್ದಿರೋದು ಇತಿಹಾಸದಲ್ಲೇ ಇಲ್ಲ ಅಣ್ಣಯ್ಯ. ಅವರು ಸುಳ್ಳನ್ನ ಜೊತೆಲಿ ಇಟ್ಕೊಂಡು ಗೆಲ್ತೀನಿ ಅಂತ ಅನ್ಕೋಬಿಟ್ಟವ್ರೆ. ನಿಮ್ ಜೊತೆ ಸತ್ಯ ಇರ್ಬೇಕಾದ್ರೆ ಸೋಲ್ತೀವಿ ಅಂತ ಯಾಕಣ್ಣಯ್ಯ ಅನ್ಕೋಬೇಕು ಅಂತ ವಿದ್ಯೆ ಹೇಳ್ತಾಳೆ. ಒಳ್ಳೆ ತ್ವಾಣೆ ಬಿಲ್ದಲ್ಲಿ ಸೇರ್ಕೊಂಡಂಗೆ ಯಾವ ಬಿಲ್ದಲ್ಲಿ ಸೇರ್ಕೊಂಡವನೆ ಅದ್ಕೆಮ್ಮ, ಏನ್ ಮಾಡೋದೀಗ ಅಂತ ಕ್ವಾಟ್ಲೆ ಹೇಳ್ತಾನೆ. ಬಿಲ ಸೇರ್ಕೊಂಡಿರೋ ತ್ವಾಡೆನ ಈಚೆ ಮಾರಕ್ಕೆ ಏನ್ ಮಾಡ್ತೀವಿ ಹೇಳಿ ಅಂತ ವಿದ್ಯೆ ಕೇಳ್ತಾಳೆ. ಬಿಲ ಆಗಿತೀವಿ ಅಂತ ಕ್ವಾಟ್ಲೆ ಹೇಳ್ತಾನೆ. ಆಗ್ಲೂ ಅದ್ ಆಚೆ ಬರ್ದೇ ಹೋದ್ರೆ ಅಂತ ವಿದ್ಯೆ ಕೇಳ್ತಾಳೆ. ಏನು ನೀರು ಹೋಯ್ತೀವಿ, ಇಲ್ಲಾಂದ್ರೆ ಒಂದು ಕಡೆ ಹೋಗಿ ಹೊಗೆ ಹಾಕ್ತಿವಿ ಅಂತ ಕ್ವಾಟ್ಲೆ ಹೇಳ್ತಾನೆ. ಅದೇ ಕೆಲ್ಸವಾ ನಾವೀಗ ಮಾಡ್ಬೇಕು ಅಣ್ಣಯ್ಯ. ನಮ್ ಚಂಪನ್ ಜೀವನನ ಹಾಳು ಮಾಡ್ಬೇಕು ಅಂತ ಈಗ ಪ್ಲಾನ್ ಮಾಡಿ ಈಗ ಯಾರಿಗೂ ಕಾಣ್ದಂಗೆ ಬಿಲ್ದಲ್ಲಿ ಹೋಗಿ ಸೇರ್ಕೊಂಡವನೆ. ಅವನಾಗ ಅವನು ಆಚೆ ಬರಂಗೆ ನಾವು ಮಾಡ್ಬೇಕು ಅಣ್ಣಯ್ಯ ಅಂತ ವಿದ್ಯೆ ಹೇಳ್ತಾಳೆ. ಅಲ್ಲ ಅದ್ಕೆಮ್ಮ, ಇತ್ವಾಡೆ ಯಾವ ಬಿಲ್ದಲ್ಲಿ ಅಡ್ಗೈತೆ ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಕ್ವಾಟ್ಲೆ ಹೇಳ್ತಾನೆ. ಅದಕ್ಕೆ ಬೇರೆ ತರನೇ ಹೋಗ್ಬೇಕಾತೈತೆ ಅಣ್ಣಯ್ಯ. ನೀನು ಈಗ ಹೋಗಿ ಅರ್ಜೆಂಟಾಗಿ ಹೊಸ ಸಿಮ್ ತಗೋಬಾ. ಆ ಗುಳ್ಳೆ ನರಿ ಯಾವ ಸಂದಿಲ್ ಅಡ್ಗಿದ್ರುವೆ ಆಚೆ ಬರಂಗ್ ಮಾಡೋಣ. ಆಮೇಲೆ ಚಂಪಂದೇನು ತಪ್ಪಿಲ್ಲ ಅಂತ ಸಾಬೀತ್ ಮಾಡೋದ್ರ ಜೊತೆಗೆ ಎಲ್ಲಾರ ಮುಖವಾಡನ್ನು ಕಳ್ಚ್ಬಿಡಂಗ್ ಮಾಡೋಣ ಅಂತ ವಿದ್ಯೆ ಹೇಳ್ತಾಳೆ. ಸರಿ ಅದ್ಕೆಮ್ಮ ಅಂತ ಕ್ವಾಟ್ಲೆ ಹೋಗ್ತಾನೆ. ಇತ್ತ ರೈತರ ಜಮೀನ್ ಇಸ್ಕೊಂಡಿರೋರು ಫ್ಯಾಕ್ಟ್ರಿ ಕಟ್ಟೋರು ಪೂಜೆ ಮಾಡ್ತಾ ಇರ್ತಾರೆ, ಭೂಮಿ ಪೂಜೆ. ಪೂಜಾರಿಗಳು ದಿನ ಬಂದು ರಾಯರೇ ಪೂಜೆ ಶುರು ಮಾಡೋಣವೆ ಅಂತ ಕೇಳ್ತಾರೆ. ಪ್ರಾರಂಭ ಮಾಡಿ ಅಂತಾರೆ ಆತಾತ. ಹೂವ ಕೊಡಿ ಅಮ್ಮ ಅಂತ ಕೇಳ್ತಾರೆ ಪೂಜಾರಿ. ಸವಿತಾ, ಹೂವ ತಕ್ಕೊಡಮ್ಮ ಅಂತ ಆತಾತ ಹೇಳ್ತಾರೆ. ನಂತರ ಪೂಜೆ ಮುಂದುವರಿಸ್ತಾರೆ. ಸುರಭಿ ಅಂತ ಕೂಗ್ತಾಳೆ ಸವಿತಾ. ದೊಡಮ್ಮ ಅಂತಾಳೆ ಸುರಭಿ. ಅಲ್ಲೇನ್ ಮಾಡ್ತಾ ಇದೀಯ ಬಾಯಿಲಿ ಅಂತ ಸವಿತಾ ಕೂಗ್ತಾಳೆ. ಬಂದು ಸುರಭಿ ಮತ್ತೆ ಸವಿತಾ ಕೈ ಮುಕ್ಕೊಂಡು ಪೂಜೆಯನ್ನ ನೋಡ್ತಾ ನಿಂತ್ಕೊಂತಾರೆ. ಒಂದ್ ಕಡೆ ಪೂಜೆ ನಡೀತಿರ್ಬೇಕಾದ್ರೆ ಹಳ್ಳಿ ಜನ ಒಂದ್ ಸೈಡಲ್ಲಿ ನಿಂತಿರ್ತಾರೆ. ಆ ಹಳ್ಳಿ ಜನದ ಜೊತೆ ರೌಡಿಗಳು ದೊಣ್ಣೆ ಹಿಡ್ಕೊಂಡ್ ಬಂದು ನಿಂತ್ಕೊಂತಾರೆ. ಪೂಜೆ ಎಲ್ಲ ಮುಗ್ದಾದ್ಮೇಲೆ ಗಡಾರಿ ಎತ್ಕೊಂಡು ಒಂದ್ ಸೈಡ್ಗೆ ಕುಚ್ಚುತ್ತಾರೆ ಆತಾತ. ರೈತರ ಜೊತೆ ಇದ್ದ ರೌಡಿ, ರೀ ಸ್ವಾಮಿ, ನಮ್ಮೆಲ್ಲರಿಗೂ ನ್ಯಾಯ ಸಿಗೋವರೆಗೂ ಯಾವ ಪೂಜೆ ಗೀಜೆ ಮಾಡಬಾರ್ದು ಅಂತ ಹೇಳ್ತಿರೋದು ಅರ್ಥ ಆಗ್ತಾ ಇಲ್ವಾ ನಿಮ್ಗೆ ಅಂತ ರೌಡಿ ಕೇಳ್ತಾನೆ. ಈ ವಿಷಯನ ಮಾತಾಡೋಕೆ ಶಿವರಾಮೇಗೌಡರು ಬರ್ತೀನಿ ಅಂತ ಹೇಳವ್ರೆ. ಅಲ್ಲಿಗಂಟ ನಾವ್ಯಾರು ಏನು ಮಾತಾಡೋದು ಬೇಡ, ಅವ್ರ ಪಾಡಿಗೆ ಅವ್ರ ಪೂಜೆ ಮಾಡ್ಕೊಳ್ಳಿ, ಸುಮ್ನಿರಪ್ಪ ಅಂತ ಊರಿನ ಜನ ಹೇಳ್ತಾರೆ. ಹಿಂಗ್ ಅನ್ಕೊಂಡ್ ಸುಮ್ನೆ ಇರೋ ಹೊತ್ತಿಗೆ ನಮ್ ರೈತರ ಬಾಳೆಲ್ಲ ಹಿಂಗಾಗಿರೋದು. ಈ ರಾಜಕಾರಣಿಗಳು ಇವ್ರು ಎಲ್ಲ ಒಂದೇಯ, ಒಳಗೊಳ್ಗೆನೆ ಒಪ್ಪಂದ ಮಾಡ್ಕೊಂಡ್ಬಿಟ್ಟಿರ್ತಾರೆ. ನಿನ್ಗ ಅವೆಲ್ಲ ಗೊತ್ತಾಗಕ್ಕಿಲ್ಲ, ಸುಮ್ಕಿರೋ ಅಂತ ರೌಡಿ ಹೇಳ್ತಾನೆ. ನೋಡಿ, ರೈತರಿಗೆ ಮೋಸ ಮಾಡ್ಬೇಕು ಅನ್ನೋ ಉದ್ದೇಶ ನಮ್ಗೆ ಖಂಡಿತ ಇಲ್ಲ. ಒಳ್ಳೆ ಮುಹೂರ್ತದಲ್ಲಿ ಪೂಜೆ ಮಾಡ್ಬೇಕು ಅಂತ ಶುರುವಾಗಿದೆ, ಮಾಡಿದ್ದಾಗ್ಲಿ, ಆಮೇಲೆ ಎದುರು ಬದ್ರು ಕುತ್ಕೊಂಡು ಮಾತಾಡೋಣ ಅಂತ ಜಮೀನ್ ತೆಗ್ದಿರೋ ತಾತ ಮಾತಾಡ್ತಾರೆ. ಕೇಳಿಸ್ಕೊಳ್ರಪ್ಪ, ಇಲ್ಲಿರೋ ರೈತರ ಬಗ್ಗೆ ಚಿಂತೆ ಇಲ್ಲ ಅವ್ರಿಗೆ, ಮುಹೂರ್ತನೇ ಮುಖ್ಯ ಆಗಿದೆ ಅವ್ರಿಗೆ. ಇಂಥವ್ರಿಗೆ ಮಾತಿನಲ್ಲಿ ಹೇಳಿದ್ರೆ ಸರಿ ಹೋಗಕ್ಕಿಲ್ಲ.
ಅಂತ ರೌಡಿ ಹೇಳಿ ಏ ಶಿವ ಅಂತ ಒಬ್ಬ ರೌಡಿನ ಹೊಡೆಯೋದಕ್ಕಂತ ಕಳಿಸ್ತಾನೆ. ರೌಡಿ ತಾತನ ಮೇಲೆ ಕೈ ಹಾಕೋದಕ್ಕಂತ ಹೋದವಾಗ ಅವ್ರ ಮೊಮ್ಮಗನೇ ಬಂದು ಹೊಡೆದು ಕಾಪಾಡ್ತಾನೆ. ಸುರಭಿ ಅಣ್ಣ ಇವರೆಲ್ಲ ವಿಘ್ನ ಮಾಡೋದಕ್ಕೆ ಬಂದಿದ್ದಾರೆ ಪೂಜೆಗೆ ಅಂತ ಹೇಳ್ತಾಳೆ. ಪುರೋಹಿತ್ರೆ, ನೀವು ಪೂಜೆನ ಮುಂದುವರಿಸಿ, ಇವ್ರಿಗೆಲ್ಲ ಪ್ರಸಾದ ನಾನು ಕೊಡ್ತೀನಿ ಅಂತ ರೌಡಿಗಳಿಗೆಲ್ಲ ಹೊಡಿತಾನೆ ತಾತನ ಮೊಮ್ಮಗ ಫೈಟ್ ಮಾಡ್ತಾ ಇರಬೇಕಾದ್ರೆ ರೌಡಿಗಳೆಲ್ಲ ಹಿಡ್ಕೊಂಡ್ಬಿಡ್ತಾರೆ ತಾತನ ಮೊಮ್ಮಗನ್ನ. ಇನ್ನೇನು ದೊಣ್ಣೆದಲ್ಲಿ ಹೊಡಿಬೇಕು ಅಷ್ಟರಲ್ಲಿ ಭದ್ರ ಬಂದು ಕಾಪಾಡ್ತಾನೆ. ಇಬ್ರು ಸೇರಿ ಫೈಟ್ ಮಾಡ್ತಾರೆ, ರೌಡಿಗಳನ್ನೆಲ್ಲ ಓಡಿಸ್ತಾರೆ. ನಮಸ್ಕಾರ ರಾಯ್ರೆ, ನಿಮ್ಗೇನು ತೊಂದರೆ ಆಗಲಿಲ್ಲ ತಾನೇ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಇಲ್ಲ ಏನೂ ತೊಂದರೆ ಆಗಲಿಲ್ಲ, ಸರಿಯಾದ ಟೈಮಿಗೆ ಬಂದು ನೀವು ಸಹಾಯ ಮಾಡಿದ್ರಿ, ತುಂಬ ಸಂತೋಷ ಆಯಿತು. ಅಂದಾಗೆ ನೀವು ಮಿನಿಸ್ಟ್ರು ಶಿವರಾಮೇಗೌಡರು ಅಲ್ವಾ ಅಂತ ತಾತ ಕೇಳ್ತಾರೆ. ರಾಯ್ರೆ, ನಾನು ಮಿನಿಸ್ಟ್ರು ಮಾತ್ರ ಅಲ್ಲ, ನಿಮ್ಮ ಸ್ನೇಹಿತರು ಹುಲಿಕೆರೆ ಕೆಂಪೇಗೌಡರು ಗೆಪ್ತಿ ಇದ್ದಾರೆಯೇ, ಅವ್ರ ಮಗ ನಾನು ಶಿವರಾಮೇಗೌಡ ಅಂತ, ಇವನು ನನ್ನ ತಮ್ಮ ಗೋವಿಂದೇಗೌಡ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನಮಸ್ಕಾರ ಅಂತ ಗೋವಿಂದೇಗೌಡರು ನಮಸ್ಕಾರ ಮಾಡ್ತಾರೆ. ನೀನು ನಮ್ಮ ಕೆಂಪೇಗೌಡನ ಮಗ ಶಿವರಾಮೇಗೌಡನಾ? ಅಯ್ಯಯ್ಯೋ, ಭಾಳ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು, ಗುರ್ತೇ ಸಿಗ್ತಾ ಇಲ್ಲ. ನಿಮ್ಮ ಅಪ್ಪನ ಹೆಸರು ಉಳಿಸ್ಬಿಟ್ಟೆ ಬಿಡಪ್ಪ ಅಂತ ಹೇಳಿ ತಾತ ಹೇಳ್ತಾರೆ. ನಿಮ್ಮನ್ನ ಇಲ್ಲಿ ನೋಡಿ ಶಾನೆ ಖುಷಿ ಆಯಿತು ನಮಗಂತೂ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನೋಡಪ್ಪ ಶಿವರಾಮ, ನನ್ನ ಸೊಸೆ ಸರಿತಾ ಅಂತ ಹೇಳ್ತಾರೆ ತಾತ. ನನಗೂ ಅಷ್ಟೇ, ನಿಮ್ಮ ಅಪ್ಪನ ನೋಡ್ದಷ್ಟೇ ಖುಷಿ ಆಯಿತು ಅಂದಾಗೆ ಅವನು ಅಂತ ಕೇಳ್ತಾರೆ ಆ ತಾತ. ರಾಯ್ರೆ, ಅವನು ಬೇರೆ ಯಾರೂ ಅಲ್ಲ, ನನ್ನ ಮಗ ಭದ್ರೇಗೌಡ ಅಂತ ಶಿವರಾಮೇಗೌಡ ಹೇಳ್ತಾರೆ. ಇತ್ತ ಭದ್ರೇಗೌಡ ಫೈಟ್ ಮಾಡ್ತಾನೆ ಇರ್ತಾನೆ. ನೀವೇನು ಚಿಂತೆ ಮಾಡಬೇಡಿ, ನಾನು ನನ್ನ ತಮ್ಮ ನನ್ನ ಮಗ ಜೊತೆಯಲ್ಲೇ ಇರ್ತೀವಿ ನಿಮ್ಮ ಜೊತೆಯಲ್ಲೇ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಭದ್ರೇಗೌಡ ಮತ್ತೆ ತಾತನ ಮೊಮ್ಮಗ ಏನೂ ಆಗಿಲ್ವಲ್ಲ ಗೆಳೆಯ, ಏನೂ ಆಗಲಿಲ್ಲ ಅಂತ ಮಾತಾಡ್ಕೊತಿರ್ತಾರೆ. ಮತ್ತೆ ತಾತನ ಮೊಮ್ಮಗನಿಗೆ ಇವರು ಶಿವರಾಮೇಗೌಡ ಅಂತ, ನನ್ನ ಸ್ನೇಹಿತ ಕೆಂಪೇಗೌಡ, ಅದೇ ಹುಲಿ ಅಂತ ಹೇಳ್ತಿದ್ನಲ್ಲ ನಾನು, ಅವನ ಮಗ ಇವನು ಅಂತ ಹೇಳ್ತಾನೆ ತಾತ. ನಮಸ್ತೆ ಅಂಕಲ್ ಅಂತ ನಮಸ್ತೆ ಮಾಡ್ತಾನೆ ತಾತನ ಮೊಮ್ಮಗ. ನಮ್ಮ ತಾತ ಅಂತೂ ನಿಮ್ಮ ತಂದೆಯವ್ರ ಬಗ್ಗೆ ತುಂಬಾನೇ ಹೇಳಿದ್ದಾರೆ ಅಂತ ವಿವೇಕ್ ಹೇಳ್ತಾನೆ. ಒಳ್ಳೇದಪ್ಪ, ನಿಮ್ಮನ್ನೆಲ್ಲ ನೋಡಿ ನಮ್ಗೆ ತುಂಬ ಸಂತೋಷ ಆಯಿತು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಲ್ಲಿಗೆ ಊರಿನವ್ರು ಬಂದು ನಮಸ್ಕಾರ ಗೌಡ್ರೆ ಅಂತಾರೆ. ಇದೇ ಏನ್ರಲ್ಲ, ಊರಿಗೆ ಬಂದವ್ರಿಗೆ ಕೊಡೋ ಮರ್ಯಾದೆ ಗೌರವ, ನೀರು ಕೇಳಿದ್ರೆ ಎಳ್ನೀರು ಕೊಡ್ತಾರೆ ಅಂತ ಪಟ್ಟಣದಾಗ ಮಾತಾಡ್ತಾರೆ. ನಮ್ಮಳ್ಳಿ ಜನದ ಬಗ್ಗೆ ಅವ್ರ ಮೇಲೇನೆ ಕೈ ಮಾಡಕ್ ಹೊಂಟಿದ್ದೀರಾ ಏನ್ರಲ್ಲ, ಅರ್ಥ ಇದು ಅಂತ ಶಿವರಾಮೇಗೌಡರು ಕೇಳ್ತಾರೆ. ಅಯ್ಯಯ್ಯೋ ಗೌಡ್ರೆ, ಅವ್ರು ಯಾರು ಅಂತಾನೆ ನಮಗ್ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಏಕಾಏಕಿ ಬಂದು ಗಲಾಟೆ ಶುರು ಮಾಡಿಬಿಟ್ರು ಅಂತ ಊರಿನವರು ಹೇಳ್ತಾರೆ. ಅವರು ಗಲಾಟೆ ಮಾಡಿದ್ರು ಸರಿ, ನೀವು ಇವ್ರ ರಕ್ಷಣೆಗೆ ನಿಂತ್ಕೋಬೇಕು ತಾನೆ, ಹೆಂಗಸರು ಮಕ್ಕಳು ವಯಸ್ಸಾದವರು ಅವ್ರ ಮೇಲೆ ಕೈ ಮಾಡ್ತಿದ್ರೆ ನೋಡ್ಕೊಂಡು ನಿಂತಿದ್ರಲ್ಲ, ಇದು ತಪ್ಪಲ್ವೇ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನಮ್ಗೇನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಗೌಡ್ರೆ, ಇವರು ಮೊದಲೇಳಿದ ಬೆಲೆನೇ ಬೇರೆ, ಕೊಡ್ತಾ ಇರೋ ಬೆಲೆನೇ ಬೇರೆ ಅಂತ ಊರಿನವ್ರು ಹೇಳ್ತಾರೆ. ಚೇ ಆ ಥರ ಏನೂ ಇಲ್ಲ, ನಾವು ರೈತರಿಗೆ ದ್ರೋಹ ಮಾಡಿ ನಾವೇನೋ ಲಾಭ ಮಾಡ್ಕೋಬೇಕು ಅನ್ನೋ ಉದ್ದೇಶ ನಮಗಿಲ್ಲ. ಪಟ್ಟಣದ ಬೆಳಕನ್ನ ಹುಡ್ಕೊಂಡು ಹಳ್ಳಿ ಯುವಕರೆಲ್ಲ ಸಿಟಿ ಕಡೆ ಹೋಗ್ತವ್ರೆ. ಹಳ್ಳಿ ಮನೆ ದೀಪ ಆರ್ತಾ ಇದೆ, ಹಳ್ಳಿನೇ ವೃದ್ಧಾಶ್ರಮ ಆಗ್ತೈತೆ, ಜಗ್ಲಿ ಕಟ್ಟೆ ಖಾಲಿ ಆಗ್ತೈತೆ. ಹಾಗಾಗಬಾರ್ದು, ಯಾವ ಯುವಕರು ಕೂಡ ಉದ್ಯೋಗ ಹುಡ್ಕೊಂಡು ಸಿಟಿಗೆ ಹೋಗ್ಬಾರ್ದು ಉದ್ದೇಶದಿಂದನೇ ನಾವಿಲ್ಲಿ ಗಾರ್ಮೆಂಟ್ಸ್ ಕಟ್ಸ್ತಾ ಇರೋದು ಅಂತ ಆ ತಾತ ಹೇಳ್ತಾರೆ. ಒಳ್ಳೆ ಆಲೋಚನೆಗೆ ಒಳ್ಳೆ ಉದ್ದೇಶಕ್ಕೆ ನಿಮಗೆ ಒಳ್ಳೇದೇ ಆಗ್ತೈತೆ, ನಮ್ಮ ಜನಗಳ ಸಹಕಾರನೂ ಸಿಗ್ತೈತೆ ಗೌಡ್ರೆ, ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನೋಡಿ, ನಿಮ್ಗೇನು ನ್ಯಾಯ ಕೊಡಬೇಕೋ ಅದು ಕೊಡಿಸೋ ಜವಾಬ್ದಾರಿ ನಂದು. ನೋಡ್ರಪ್ಪ, ಈಗ ಅವ್ರ ಪೂಜೆಗೆ ಅವಕಾಶ ಮಾಡಿಕೊಡಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನೀವು ಮಾತು ಕೊಟ್ಟ ಮೇಲೆ ನಾವು ಮಾತಾಡೋಕೆ ಏನಿದೆ ಗೌಡ್ರೆ ಅಂತ ಊರಿನವ್ರು ಹೇಳ್ತಾರೆ. ಶಿವರಾಮ, ನಿನ್ನಿಂದ ಭಾಳ ಉಪಕಾರ ಆಯಿತು, ಪೂಜೆ ಮುಗಿಸ್ಕೊಂಡು ಹೋಗ್ಬೇಕು ನೀನು ಅಂತ ಹೇಳ್ತಾರೆ ಆ ತಾತ. ಪೂಜೆಯನ್ನು ಮುಗಿಸ್ಕೊಂಡು ಹೋಗ್ತಿರ್ರೆ, ಆದರೆ ನಂದು ಒಂದು ಕಂಡೀಷನ್ ಐತೆ, ನಮ್ಮೂರ್ನಾಗೆ ದೇವ್ರ ಉತ್ಸವ ಐತೆ, ಅದಕ್ಕೆ ನೀವು ಖಂಡಿತವಾಗೂ ಬರಬೇಕು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಯ್ಯೋ ಅಂಕಲ್, ಅದು ಅಂತ ವಿವೇಕ್ ಹೇಳ್ತಿರ್ತಾನೆ. ಗೆಳೆಯ, ನಮ್ಮ ಅಪ್ಪಯ್ಯ ಹೇಳಿದ್ಮೇಲೆ ಮುಗೀತು, ನೀವು ಯಾವುದು ಕಾರಣ ನೆಪ ಹೇಳ್ದಾಗೆ ನಾವು ಸುಮ್ಮನೆ ನಮ್ಮ ಮಟ್ಟಿಗೆ ಬಂದು ಹಬ್ಬ ಮುಗಿಸ್ಕೊಂಡು ಹೋಗ್ಬೇಕು ಅಟಯ್ಯ ಅಂತ ಭದ್ರೇಗೌಡ ಹೇಳ್ತಾನೆ. ಸರಿ ಗೆಳೆಯ ಅಂತ ವಿವೇಕ್ ಹೇಳ್ತಾನೆ. ಖಂಡಿತ ಬರ್ತೀವಿ, ಪೂಜೆ ಮುಗಿಸ್ಕೊಂಡೋಗಿ ಅಂತಾರೆ ತಾತ. ರಾಯ್ರೆ, ನನಗೊಸಿ ಟೈಮ್ ಆಯಿತು, ಪಾರ್ಟಿ ಮೀಟಿಂಗ್ ಐತೆ, ಅದನ್ನು ಮುಗಿಸ್ಕೊಂಡು ಬರ್ತೀನಿ, ನೀವು ಈ ಕಾರ್ಯ ಎಲ್ಲ ಮುಗಿಸ್ಕೊಂಡು ಬಂದ್ಬಿಡಿ ಅಂತ ಶಿವರಾಮೇಗೌಡರು ಹೇಳಿ ಅಲ್ಲಿಂದ ಶಿವರಾಮೇಗೌಡರು ಎಲ್ಲ ಹೊರಟೋಗ್ತಾರೆ. ಇತ್ತ ರೈತರು ಮತ್ತೆ ಜಮೀನು ತಗೊಂಡಿರೋ ತಾತನೂ ಪೂಜೆ ಮುಂದುವರಿಸ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಯಾರು ಇನ್ನೂ ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.